ವೆಲ್ಕಮ್ ಟು ಹೈ ಲೈಫ್. ನಾನು ಪ್ರತಿಮಾ ಭಟ್. ರಂಗಿನ ಲೋಕದ ರಂಗೀನ್ ಕಹಾನಿ ಹೊತ್ತು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಹೈ ಲೈಫ್ನಲ್ಲಿ. ಈ ವಾರ ಕೂಡ ಜಬರ್ದಸ್ತ್ ಆದಂತಹ ಫ್ಯಾಷನ್ ಶೋನ ಝಲಕ್ ಇದೆ, ಟೇಸ್ಟಿ ಫುಡ್ನ ಅನಾವರಣ ಇದೆ, ರಾಯಲ್ ವೆಡ್ಡಿಂಗ್ನ ಝಲಕ್ ಕೂಡ ಇದೆ. ಹಾಗಿದ್ರೆ ಬನ್ನಿ ತಡ ಯಾಕೆ, ಆರಂಭಿಸೋಣ ಈ ವಾರದ ಹೈ ಲೈಫ್ ಅನ್ನ. ಆ ರೆಸ್ಟೋರೆಂಟ್ ಬೆಂಗಳೂರಲ್ಲಿ ಸಖತ್ ಫೇಮಸ್. ಕೆಲವು ತಿಂಗಳುಗಳ ಕಾಲ ಹಲವು ಕಾರಣಗಳಿಂದ ಮುಚ್ಚಲ್ಪಟ್ಟಿತ್ತು. ಈಗ ಓಪನ್ ಆಗ್ತಾ ಇದೆ. ರಿನೋವೇಟ್ ಆಗಿರುವಂತಹ ಆ ಹೊಸ ರೆಸ್ಟೋರೆಂಟ್ನ ಲುಕ್ ಹೇಗಿದೆ ಗೊತ್ತಾ? ಹೊಸ ಲುಕ್ ನಿಜಕ್ಕೂ ಕಿಕ್ ಕೊಡುವ ಹಾಗಿದೆ. ಬನ್ನಿ ಆ ರೆಸ್ಟೋರೆಂಟ್ಗೆ ಲಗ್ಗೇಡೋಣ. ಇದು ಬಂಜಾರ ರೆಸ್ಟೋರೆಂಟ್. ಈಗ ಇದು ಬಂಜಾರ ಮೆಲ್ಟಿಂಗ್ ಪಾಟ್ ರೆಸ್ಟೋರೆಂಟ್ ಆಗಿದೆ. ಇದರ ಲುಕ್ಕು ಮತ್ತು ಮೆನು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸದ್ಯ ಒಂದು ಪಕ್ಕಾ ಮಲ್ಟಿ ಕ್ರುಸೀನ್ ರೆಸ್ಟೋರೆಂಟ್. ಇಲ್ಲಿ ಕೋಸ್ಟಲ್, ಓರಿಯೆಂಟಲ್, ಇಂಡಿಯನ್ ಮತ್ತು ತಂದೂರ್ ಖಾದ್ಯಗಳು ಸಿಗುತ್ತೆ. ಸಾಮಾನ್ಯವಾಗಿ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೆ ವೇಟರ್ ಬರೋವರೆಗೂ ಕಾಯ್ಬೇಕು. ಬಂದ ನಂತರ ನಮಗೆ ಯಾವ ಡಿಶ್ ಬೇಕು ಅಂತ ಆರ್ಡರ್ ಮಾಡಬೇಕು. ಆ ಖಾದ್ಯ ಬರೋವರೆಗೂ ಕಾಯ್ಬೇಕು. ಈ ರೆಸ್ಟೋರೆಂಟ್ನಲ್ಲಿ ಆ ತಲೆನೋವೇ ಇಲ್ಲ ಕಣ್ರಿ. ಯಾಕಂದ್ರೆ ಇಲ್ಲಿ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಐಪ್ಯಾಡ್ ಉಪಯೋಗಿಸಿ ನಿಮಗೆ ಬೇಕಾದ ಡ್ರಿಂಕ್ಸ್ ಮತ್ತು ಖಾದ್ಯಗಳನ್ನ ಕುಂತಲ್ಲೇ ಆರ್ಡರ್ ಮಾಡಬಹುದು. Banjara is a very popular restaurant in Bangalore. What will come out basically is a multi-cuisine restaurant that serves good coastal, good oriental, good Indian food and good tandoor also. The beautiful decor that is coming together as one. So now this is going to be like a flagship for the Banjara Melting Pot restaurant, which is based in Bangalore. Banjara Melting Pot moving, and the kind of food that we're going to serve our people here is going to be something different because it's from Mumbai. So the taste of Mumbai is now come to Bangalore. ಇಲ್ಲಿ ಮಧ್ಯಾಹ್ನ ಲಂಚ್ ಬಫೆ ಸಿಗುತ್ತೆ. ಸ್ಪೈಸಿ ಕ್ರಾಬ್ ಸೂಪ್, ದಮ್ಸಮ್, ವೊಂಟರ್, ಫಿಶ್ ತವಾ ಫ್ರೈ, ಮಲೇಷಿಯಾ ಹಕ್ಕಾ ನೂಡಲ್ಸ್, ಲ್ಯಾಂಬೆನ್ ಚಿಲ್ಲಿ ಸಾಸ್ ಇವೆಲ್ಲ ಖಾದ್ಯಗಳು ಈ ರೆಸ್ಟೋರೆಂಟ್ನಲ್ಲಿ ಸಖತ್ ಫೇಮಸ್. ಟೋಟ್ಲಿ ಡಿಫ್ರೆಂಟ್, ತುಂಬ ಚೆನ್ನಾಗಿದೆ. ಟೇಸ್ಟ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ಐ ಡೋಂಟ್ ಹ್ಯಾವ್ ಟು ಟೆಲ್ ಟು ಮಚ್. ವೇರಿ ಆಪ್ಷನ್ಸ್ ಎಲ್ಲ ತುಂಬ ಇದೆ. ಇಟ್ಸ್ ಲೈಕ್ ಫಿಂಗರ್ ಲಿಪ್ ಅಂದರೆ ಬೆರಳು ಚೀಪ್ ಹೋಗೋದು ಅಂತ ಹೇಳ್ತಾರಲ್ಲ, ಆ ಥರ ಇದೆ ಟೇಸ್ಟ್. ರಿಯಲಿ ತುಂಬ ಚೆನ್ನಾಗಿದೆ. ಊಟದ ನಂತರ ತಿನ್ನೋ ಡೆಸರ್ಟ್ ಸಹ ಇದೇ ರೆಸ್ಟೋರೆಂಟ್ನಲ್ಲಿ ಮಾಡಲಾಗುತ್ತೆ. ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಈ ಸಖತ್ ಲಂಚ್ನ ಎಂಜಾಯ್ ಮಾಡೋದಕ್ಕೆ ಸಾಕಷ್ಟು ಗ್ರಾಹಕರು ಇಲ್ಲಿಗೆ ಬರ್ತಾರೆ. ರೆಸ್ಟೋರೆಂಟ್ಗಳು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಇವೆ. ಆದ್ರೆ ಸೀ ಫುಡ್ ರೆಸ್ಟೋರೆಂಟ್ಸ್ ಸ್ವಲ್ಪ ಕಡಿಮೆ. ಈಗ ಮುಂಬೈನ ಒಂದು ಸೀ ಫುಡ್ ರೆಸ್ಟೋರೆಂಟ್ ನಮ್ಮ ಸಿಟಿಗೆ ಬಂದಿದೆ. ನಮ್ಮ ಸಿಲಿಕಾನ್ ಸಿಟಿ ಫುಡ್ ಸಿಟಿ ಕೂಡ ಹೌದು. ಈಗ ಸೀ ಫುಡ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಮುಂಬೈನ ಮಹೇಶ್ ಹೋಮ್ ಅನ್ನೋ ರೆಸ್ಟೋರೆಂಟ್ ಈಗ ನಮ್ಮ ಸಿಟಿಗೆ ಕಾಲಿಟ್ಟಿದೆ. ಇದು ರೆಸಿಡೆನ್ಸಿ ರಸ್ತೆಯಲ್ಲಿದೆ. ಈ ರೆಸ್ಟೋರೆಂಟ್ನ ಸ್ಪೆಷಾಲಿಟಿ ಏನಂದ್ರೆ ಇದು ಪಕ್ಕಾ ಸೀ ಫುಡ್ ರೆಸ್ಟೋರೆಂಟ್. ಇದರ ಒಳಗಡೆ ಎಂಟ್ರಿ ಕೊಟ್ರೆ ಸಮುದ್ರದ ಒಳಗೆ ಎಂಟ್ರಿ ಕೊಟ್ಟ ಅನುಭವ. ಯಾಕಂದ್ರೆ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋದು ಕ್ರಾಬ್ಸ್, ಲ್ಯಾಬ್ಸ್ಟರ್ಸ್, ಬಗೆ ಬಗೆಯ ಫಿಶಸ್.
ಮೀನು, ಕ್ರಾಬ್ಸ್, ಲ್ಯಾಬ್ಸ್ಟರ್ಗಳನ್ನ ಮಂಗಳೂರಿನಿಂದ ಫ್ರೆಶ್ ಆಗಿ ತರಿಸಲಾಗುತ್ತೆ. ಇವುಗಳಿಂದ ವಿಧ ವಿಧದ ಡಿಶಸ್ನ ರೆಡಿ ಮಾಡಿ ಗ್ರಾಹಕರನ್ನ ತನ್ನೆಡೆಗೆ ಸೆಳೀತಾ ಇದೆ. ಈ ರೆಸ್ಟೋರೆಂಟ್ನ ವಿಶೇಷ ಪ್ರಾನ್ ಗಸಿ, ಪಾಂಫೆಟ್ ಚಿಲ್ಲಿ, ಚಿಕನ್ ಅಪ್ಪಂ, ಚಿಕನ್ ಸುಕ್ಕ ಜೊತೆ ರುಚಿಯಾದ ಅಕ್ಕಿ ರೊಟ್ಟಿ ಮತ್ತು ನೀರ್ ದೋಸೆ ಸರ್ವ್ ಮಾಡಲಾಗುತ್ತೆ. ರೆಸ್ಟೋರೆಂಟ್ ಓಪನಿಂಗ್ಗೆ ಬಂದಿದ್ದ ಎಲ್ಲ ವೆಲ್ ವಿಶರ್ಸ್ ಕುಡಿತಾ ಸೀ ಫುಡ್ ಟೇಸ್ಟ್ ಮಾಡ್ತಾ ಈವ್ನಿಂಗ್ ಎಂಜಾಯ್ ಮಾಡಿದ್ರು. ವಿಶೇಷ ಅಂದ್ರೆ ಸ್ಯಾಂಡಲ್ವುಡ್ ನಟಿ ರಾಧಿಕಾ ಗಾಂಧಿ ಕೂಡ ಮಹೇಶ್ ಹೋಮ್ಗೆ ಬಂದಿದ್ರು. ಟೇಸ್ಟಿ ಫುಡ್ ತಿಂದ್ಮೇಲೆ ಕ್ಲಾಸಿ ಶೋ ನೋಡುವಂತಹ ಮನಸ್ಸಾಗ್ತಾ ಇದೆಯಾ? ಸಖತ್ತಾಗಿರೋ ಫ್ಯಾಷನ್ ಶೋ ತೋರಿಸ್ತೀನಿ ಆಫ್ಟರ್ ದಿಸ್ ಬ್ರೇಕ್.